ಪ್ರಕರಣದಲ್ಲಿ ಎಲ್ಲವೂ ಕಾನೂನು ಪ್ರಕಾರವೇ ನಡೆದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರು ತಪ್ಪಿತಸ್ಥರು ಆಗಲು ಸಾಧ್ಯವೇ ಇಲ್ಲ. ಈ ವಿಷಯದ ಚರ್ಚೆ ಅನಾವಶ್ಯಕ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಬಸಾಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಪತ್ನಿ ಸರ್ಕಾರಕ್ಕೆ ಪತ್ರ ಬರೆದರೆ ತಪ್ಪೇನು? ಅವರ ಜಮೀನು ಮುಡಾ ಭೂಸ್ವಾಧೀನ ಪಡಿಸಿಕೊಂಡಿದೆ. ಆದ್ದರಿಂದ ಬದಲಿ ನಿವೇಶನ ನೀಡಲು ಪತ್ರ ಬರೆದಿದ್ದಾರೆ ಎಂದು ತಿಳಿಸಿದರು. ವರದಿ ವಿ.ಎಸ್. ಶಿವಪ್ಪನಮಠ, ಕೊಪ್ಪಳ. ದಯವಿಟ್ಟು ತಾವು ಆ ಕಾನೂನನ್ನು ಓದಿರ್ಬೇಕಾದ್ರೆ ರಾಜ್ಯಪಾಲರು 17A ಈಸ್ ವೆರಿ ಕ್ಲಿಯರ್, ಕೆಟಗಾರಿಕಲಿ ಕ್ಲಿಯರ್. ಸೆಂಟ್ರಲ್ ಗೌರ್ಮೆಂಟ್ ಒಂದು ಕೂಡ ಆರ್ಡರ್ ಪಾಸ್ ಮಾಡಿದೆ ಅದರ ಮೇಲೆ. ಓನ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್, ಐದರ್ ಪೊಲೀಸ್, ಇಫ್ ದೇ ಆಸ್ಡ್, ಗವರ್ನರ್ ಕ್ಯಾನ್ ಸ್ಯಾಂಕ್ಷನ್ ಫಾರ್ ದಿಸ್ ಥಿಂಗ್. ಹಿಂಗಾಗಿ ಅದು ಪ್ರಯೋಜನ ಇಲ್ಲ, ಸುಮ್ಮನೆ ಒತ್ತಡ ಕೊಟ್ಟಿದ್ದಾರೆ. ಗವರ್ನರ್ ಕೂಡ ಲೀಗಲ್ ಒಪಿನಿಯನ್ ತಗೊಂಡೇ ಇರ್ತೀರಿ ಅಂತ ಕೊಟ್ಟಿರುವಂತ. ಈ ಲೀಗಲ್ ಒಪಿನಿಯನ್ ಕೊಡುವಾಗ ಎಲ್ಲವನ್ನ ಈತ ಇಫ್ಸ್ ಆ್ಯಂಡ್ ಬಟ್ಸ್ ಅಂತ ಕೊಟ್ಟಿರ್ತಾರೆ. ಆದರೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ತಪ್ಪಿಲ್ಲ ಮತ್ತು ಅವರ ಮನೆಯವ್ರದ್ದು ಯಾವುದು ತಪ್ಪಿಲ್ಲ, ಅವ್ರ ಸಂಬಂಧಿಕರು ಯಾವ್ದು ತಪ್ಪಿಲ್ಲ. ಇಟ್ ಇಸ್ ಎ ಪ್ರೈವೇಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಗೌರ್ಮೆಂಟ್ ಪ್ರಾಪರ್ಟಿ. ಇಲ್ಲಿ ಯಾರು ಅದನ್ನ ಲ್ಯಾಂಡ್ ಕಬಳಿಸಿಲ್ಲ. ಸಿಎಂ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಅಕ್ರಮವಾಗಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದಾರೆ, ಸಮಯ ಬಂದಾಗ ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ. ಒಳ್ಳೇದಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾನೆ ಇರ್ತಾರೆ, ಅವಾಗ ಹೇಳ್ತಾನೆ ಇರ್ತಾರೆ, ಒಂದು ದಾಖಲೆ ಬಿಡುಗಡೆ ಮಾಡಿ. ಸರ್, ಈಗ ಅವರು ಪತ್ನಿ ಬರೆದಿರೋ